ನಾಡಿನ ಲಕ್ಷಾಂತರ ಬಡ ಮಕ್ಕಳ ಪಾಲಿನ ದೇವರು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಶ್ರೀಗಳ 118ನೇ ಜಯಂತಿ ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾಲೇಜಿನ ಆವರಣದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶಶಿಲ್ಜಿ ನಮೋಶಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ರಾಜಾ ಬಿ ಭೀಮಳ್ಳಿ ಅವರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಸ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಸಾಯಿನಾಥ್ ಪಾಟೀಲ್, ಅನಿಲ್ ಕುಮಾರ್ ಮರ್ಗೋಳ್, ಡಾಕ್ಟರ್ ಕಿರಣ್ ದೇಶ್ಮುಖ್, ನಿಶಾಂತ್ ಏಲಿ, ಡಾಕ್ಟರ್ ಗುರು ಪಾಟೀಲ್, ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸಂಜೋತ್ ಶಹಾ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಆರ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇವತ್ತು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನ. ಅವ್ರ ಹೆಸರಿನಲ್ಲೇ ನಾವು ಆರ್ಕಿಟೆಕ್ಚರ್ ಕಾಲೇಜನ್ನು ಅವ್ರ ಹೆಸರಿಟ್ಟು ನಾವು ಪ್ರಾರಂಭ ಮಾಡಿದ್ದು ಅನೇಕ ವರ್ಷ ಹಿಂದೆ ಮಾಡಿದರೂ ಕೂಡ ನಾವು ಅವ್ರ ಹೆಸರನ್ನು ಇಟ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಆರ್ಕಿಟೆಕ್ಚರ್ ಕಾಲೇಜದ ವತಿಯಿಂದ ಈ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಶಿವಕುಮಾರ ಸ್ವಾಮೀಜಿಯವರು ಪದ್ಮಭೂಷಣ್ ಅವಾರ್ಡನ್ನು ರಾಷ್ಟ್ರ ಕೊಟ್ಟಿದೆ ಅವರಿಗೆ. ಪ್ರಧಾನಮಂತ್ರಿ ಮೋದಿಯವರೇ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಷಯ ಅಂತಂದರೆ ಇಡೀ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಸಂಸ್ಥೆ ಯಾವ ರೀತಿ ನಡೆಸ್ಬೋದು, ಅಲ್ಲಿ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಭಾಗದ ಅನೇಕ ವಿದ್ಯಾರ್ಥಿಗಳು ಹೋಗ್ತಾರಲ್ಲಿ. ಅವರು 87 ವರ್ಷ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಭಾಳ ಎತ್ತರದಲ್ಲಿ ಅದನ್ನು ಬೆಳೆಸಿ ಇಡೀ ಜಗತ್ತಿಗೆ ಏನು ತೋರಿಸ್ಕೊಟ್ಟಿದ್ದಾರೆ ಅಂತಂದರೆ ಫ್ರೀ ಊಟ ಕೊಟ್ಟು ನಾವು ಶಿಕ್ಷಣ ಕೊಡೋದು ಹೇಗೆ ಅಂತಂದು ತೋರಿಸ್ಕೊಟ್ಟಿದ್ದಂತಹ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯ ದಿನ ಇವತ್ತು ನಾವು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನನಗೆ ಅತ್ಯಂತ ಸಂತೋಷ ತಂದು ಕೊಟ್ಟಿದ್ದ ವಿಷಯ ಅಂತಂದರೆ ನಮ್ಮ ಪ್ರಾಂಶುಪಾಲರು ಅವರು ಒಂದು ವಿಷಯವನ್ನು ಹೇಳಿದರು. ಸಂಜೋತ್ ಶಹಾ ಅವರು, ಒಂದಿನದ ನಮ್ಮ ಸಂಬಳವನ್ನು ಈ ಕಾರಣಕ್ಕಾಗಿ ನಾವು ಕಾಂಟ್ರಿಬ್ಯೂಟ್ ಮಾಡಿ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರು, ಮಾನ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ನಾವೆಲ್ಲರೂ ಬೇರೆ ಬೇರೆ ಕಾಲೇಜಲ್ಲಿ ನಾವು ಕನ್ವೀನರ್ ಆಗಿ ಬೇರೆ ಬೇರೆ ಸ್ಥಾನವನ್ನು ಹೊಂದಿದ್ದೀವಿ. ನಿಮ್ಮೆಲ್ಲ ಕಾಲೇಜಲ್ಲಿ ಅನಿಲ್ ಮರ್ಗೋಳವರು ನೆಕ್ಸ್ಟ್ ಟೈಮ್ ಫಾರ್ಮಸಿ ಕಾಲೇಜಲ್ಲಿ ಏನೇ ಮಾಡಿದರೂ ಕೂಡ ಅಲ್ಲಿನ ಕಾಂಟ್ರಿಬ್ಯೂಷನ್ ತೆಗೆದುಕೊಂಡೇ ಮಾಡುವಂಥ ಒಂದು ಪ್ರಥಾ ಭಾಳ ಒಳ್ಳೆಯದು, ನಾವು ಮಾಡೋಣ ಅಂತಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಈ ಬಾರಿ ನಮ್ಮ ವಿದ್ಯಾರ್ಥಿಗಳಿಗೆ ಆರ್ಕಿಟೆಕ್ಚರ್ ಬ್ರಾಂಚ್ ಕಂಪ್ಯಾರಿಟಿವ್ಲಿ ಈಸ್ ಅ ವೆರಿ ಗುಡ್ ಬ್ರಾಂಚ್, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಯಾವುದೋ ಕಾರಣದಿಂದ ಗೊತ್ತಿಲ್ಲ, ಇಟ್ಸ್ ನಾಟ್ ದಟ್ ನಮ್ಮ ಕಾಲೇಜ್ ಅಂತಲ್ಲ, ನಮ್ಮ ಕಾಲೇಜಲ್ಲಿ ಇನ್ನೂ ಕಂಪ್ಯಾರಿಟಿವ್ಲಿ ಅಡ್ಮಿಷನ್ ಚೆನ್ನಾಗಾಗಿದ್ದಾವೆ. ಆದರೆ ಈ ಬಾರಿ ನಾವು ಮ್ಯಾನೇಜ್ಮೆಂಟ್ ಸೀಟ್ ಏನಿದ್ದಾವೆ, ಆ ಮ್ಯಾನೇಜ್ಮೆಂಟ್ ಸೀಟಿಗೆ ನಾವು ಕೆಲವು ಸೀಟ್ಗಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡಿ ನಾವು ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಕಾಲೇಜಿನಲ್ಲಿ ಕೂಡ ಅವರು ಬೋಧನೆ ಮಾಡಲಿ ಅಥವಾ ಅಭ್ಯಾಸ ಮಾಡಲಿ ಅಂತಂದು ಆ ವಿಚಾರವನ್ನು ಇಟ್ಕೊಂಡಿದ್ದೀವಿ. ನನಗನ್ಸುತ್ತೆ ಬರುವ ದಿನಗಳಲ್ಲಿ, ಯಾಕಂದರೆ ಈ ಭಾಗದಲ್ಲೇ ಅತ್ಯಂತ ಹಳೆಯ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟನ್ನು ಪ್ರಾರಂಭ ಮಾಡಿದ್ದೆ ಈ ಕಾಲೇಜ್. ಬೇರೆ ರಾಜ್ಯದಲ್ಲಿ ಬೇರೆ ಕಡೆಯೂ ಇದ್ದಾವೆ, ಆದರೆ we would like to take this college as one of the best architecture college in Karnataka. ಆ ಪ್ರಮಾಣದಲ್ಲಿ ನಾನು ಮಾನ್ಯ ಪ್ರಾಂಶುಪಾಲರಿಗೆ, ಎಲ್ಲ ಸ್ಟಾಫ್ ಮೆಂಬರ್ಸ್, ಆಲ್ ದ ಸ್ಟಾಫ್ ಮೆಂಬರ್ಸ್ ಹ್ಯಾವ್ ಟೇಕನ್ ಇಂಟ್ರೆಸ್ಟ್, ಅವರು ಕೂಡ ಆಸಕ್ತಿ ವಹಿಸಿದ್ದಾರೆ. ಐ ಓನ್ಲಿ ರಿಕ್ವೆಸ್ಟ್ ದೆಮ್, academic improvement is the only way where you can really grow and tell everyone we are better than others. ನಾವು ಮತ್ತೆ ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತ ಅಲ್ಲ. ಎಕಡೆಮಿಕಲಿ ವೆನ್ ವಿ ಆರ್ ವೆರಿ ಸೌಂಡ್, ದೆನ್ ಓನ್ಲಿ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ಗೆ ಬರ್ತಾವೆ. ಆ ಪ್ರಮಾಣದಲ್ಲಿ ಈ ಸಂಸ್ಥೆಯನ್ನು ತಾವು ಎತ್ತರದಾಗಿ ಬೆಳೆಸ್ರಿ. ಶಿವಕುಮಾರ ಸ್ವಾಮೀಜಿಯವ್ರ ಹೆಸರು ನಮ್ಮ ಭಾಗದಲ್ಲಿ ಭಾಳ, ಅಂದರೆ ಎಲ್ಲ ಸಂಸ್ಥೆದವರು ಶಿವಕುಮಾರ ಸ್ವಾಮೀಜಿಯವ್ರ ಹೆಸರು ನಾವು ಇಡೋದಿಲ್ಲ. ಶರಣ ಬಸವೇಶ್ವರ ಎಲ್ಲ ಕಡೆ ನಾವು ಇಡ್ತೀವಿ, ಬಸವಣ್ಣವ್ರ ಹೆಸರು ಎಲ್ಲ ಕಡೆ ಇಡ್ತೀವಿ. ನಮ್ಮ ಅತ್ಯಂತ ಹೆಮ್ಮೆವಾದಂಥ ವಿಷಯ ಅಂತಂದರೆ ಅವ್ರ ಹೆಸರಿಂದ ಈ ಕಾಲೇಜನ್ನು ನಾವು ಇಟ್ಟಿದ್ದೀವಿ. ನನಗನ್ಸುತ್ತೆ
ಅದೇ ಎತ್ತರದಲ್ಲಿ ಇವತ್ತು ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜನ್ನು ಹೆಸರನ್ನು ಮಾಡಿದ್ದಾವೆ. ನಾವು ಕೂಡ ಈ ಕಾಲೇಜನ್ನು ಅಷ್ಟೇ ದೊಡ್ಡ ಎತ್ತರದಲ್ಲಿ ಬೆಳೆಸುವಂಥ ಒಂದು ಆಶೆಯನ್ನು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ನಮ್ಮ ಸ್ಟಾಫ್ ಮೆಂಬರ್ಸ್ಗಳಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು 1 ಏಪ್ರಿಲ್ 2025 ರಂದು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವ್ರದ್ದು 118ನೇದು ಜನ್ಮ ದಿವಸದ ಸೆಲೆಬ್ರೇಷನ್ಸ್ ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ಸಶೀಲ್ ನಮೋಶಿ ಅವರು ಬಂದು ಅಧ್ಯಕ್ಷತೆಯ ಜಿಮ್ಮೆದಾರಿಯನ್ನು ಹೊರಿಸಿ ಈ ಸೆಲೆಬ್ರೇಷನ್ಸ್ಗೆ ಚಾಲನೆ ಕೊಟ್ಟರು. ಅದ್ರ ಜೊತೆಯಲ್ಲಿ ಅವರು ಅಷ್ಟೇ ಬಂದಿಲ್ಲ, ಇಡೀ ಕೌನ್ಸಿಲ್ ಮೆಂಬರ್ಸ್ ಬಂದುಬಿಟ್ಟು ನಮಗೆ ಬೆಂಬಲ ಕೊಟ್ಟರು. ಬಟ್ ಇವತ್ತಿನ ದಿವಸ ನಾನು ನನ್ನ ಫ್ಯಾಕಲ್ಟಿ ಮತ್ತು ಸ್ಟಾಫ್ಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅವರೆಲ್ಲ ವಾಲಂಟ್ರಿ ಆಗಿ ಒಂದು ದಿವಸದ ಸಂಬಳವನ್ನು ದಾನ ಮಾಡಿ ಇವತ್ತಿನ ದಾಸೋಹಕ್ಕೆ ಕಾರಣ ಆಗಿದ್ದಾರೆ. ಸೊ ಇದು ಹೆಮ್ಮೆ ಪಡೋ ವಿಷಯ. ಆ್ಯಂಡ್ ಇದರಿಂದ ಬೇರೆಯವರು ಇನ್ಸ್ಪಿರೇಷನ್ ತಗೋಬೇಕು. ಇದು ಹೇಳುತ್ತಾ ನಂದು 2 ಮಾತನ್ನು ಮುಗಿಸ್ತೀನಿ.